ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ರೆಸಿಪಿ ತುಂಬ ರುಚಿಯಾದ, ಮೃದುವಾದ ಮತ್ತು ಸುಲಭವಾಗಿ ಮಾಡುವ ತೆಂಗಿನಕಾಯಿ ದೋಸೆ. ಬೆಳಗಿನ ಲಂಚ್ ಬಾಕ್ಸ್ಗೆ, ಈವ್ನಿಂಗ್ಗೆ, ತಿಂಡಿಗೆ ಇದು ತುಂಬಾ ಸೂಪರ್ ಆಯ್ಕೆ ಅಂತಲೇ ಹೇಳ್ಬೋದು. ಕಡಿಮೆ ಪದಾರ್ಥಗಳಲ್ಲಿ ಮನೆಯಲ್ಲೇ ರುಚಿಯಾಗಿ ಮಾಡಬಹುದಾದಂಥ ಈ ದೋಸೆ ನಿಮ್ಗೆ ಇಷ್ಟ ಆದರೆ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಓವರ್ನೈಟ್ ನೆನೆಸಿಟ್ಕೊಂಡಿರೋ ಅಂಥ 1.5 ಲೋಟ ಅಕ್ಕಿನ ನಾನಿಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಒಂದು 5 to 6 ಅವರ್ಸ್ ಆದರೂ ಇದನ್ನು ನಾವು ನೆನೆಸಬೇಕು. ಇಲ್ಲಿ ನಾನು ಓವರ್ನೈಟ್ ನೆನೆಸ್ಕೊಂಡಿದ್ದೀನಿ. ಒಂದು ದೊಡ್ಡ ಲೋಟದಲ್ಲಿ 1.5 ಕಪ್ ನೆನೆಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಟ್ಕೊಂಡಿರೋ ಅಂಥ ತೆಂಗಿನಕಾಯಿ ನೀರು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಆನಂತರ ನಾನಿಲ್ಲಿ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಅಕ್ಕಿ ಮೆಜರ್ಮೆಂಟ್ ಕಪ್ಪಲ್ಲೇ ನಾನಿಲ್ಲಿ 3/4 ಕಪ್ಪು ನಾನಿಲ್ಲಿ ಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕಾಯಿನ ಬಲ್ತಿರೋ ಕಾಯಿನ ಹಾಕಬೇಕು, ಎಳೆಗಾಯಿ ಹಾಕ್ಕೋಬಾರ್ದು. ಬಲ್ತಿರೋ ಕಾಯಿ ಹಾಕ್ಕೊಂಡೆ ನಾವು ಇದನ್ನು ಸಣ್ಣಕ್ಕೆ ರುಬ್ಕೋಬೇಕಾಗುತ್ತೆ. ಆದಷ್ಟು ಸಣ್ಣಕ್ಕೆ ರುಬ್ಕೊಳ್ಳಿ. ಅದಾದ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಇಲ್ಲಿ ಸ್ವಲ್ಪ ವಾಟರು ಕೂಡ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಹಿಟ್ಟನ್ನು ರುಬ್ಕೊಂಡಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಈ ಹಿಟ್ಟು ರೆಡಿ ಮಾಡಿಕೊಂಡು ಏನು 1 hour, ಹಾಫ್ ಆನ್ ಅವರ್ ಏನು ಬಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವು ಈ ಹಿಟ್ಟು ರುಬ್ಬಿದ ತಕ್ಷಣ ನಾವು ಇದನ್ನು ದೋಸೆ ಹಾಕೊಬೋದು. ಬೇರೆ ದೋಸೆ ಹಿಟ್ಟಿನ ಥರ ಒಂದು ಅರ್ಧ ಗಂಟೆ ಬಿಡಬೇಕು, 1 hour ಬಿಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಇದರಲ್ಲಿ ನಾವು ಈ ಹಿಟ್ಟು ರೆಡಿ ಆದ ತಕ್ಷಣ ನಾವು ಈ ಹಂಚಿಗೆ ನಾವು ಇದನ್ನು ಹಾಕೊಬೋದು. ನಾನಿಲ್ಲಿ ಹಂಚಿನ ಕಾಯಕ್ಕಿಟ್ಟಿದ್ದೆ. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನಿಲ್ಲಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಿಟ್ಟನ್ನು ನಾವಿಲ್ಲಿ ಬೇರೆ ದೋಸೆ ಥರ ನಾವಿದನ್ನು ಹಾಕಿ ಅದನ್ನು ಸ್ಪ್ರೆಡ್ ಮಾಡೋಕ್ಕಾಗಲ್ಲ ಸೌಟಲ್ಲಿ. ನಾವು ಈ ಥರ ಸ್ವಲ್ಪ ಚಲ್ಕೊಳ್ಳೋ ಥರ ನಾವು ಈ ಥರ ಹಾಕೋಬೇಕಾಗುತ್ತೆ. ಹಂಚಿಗೆಲ್ಲ ಹಾಕ್ಬಿಟ್ಟು ನಾವು ಈ ಥರ ಸೌಟಲ್ಲಿ ಸ್ಪ್ರೆಡ್ ಮಾಡೋಕ್ಕೆ ಹೋದರೆ ಇದು ಬರಲ್ಲ, ಅಂಟ್ಕೊಂಡ್ಬಿಡುತ್ತೆ ಸೌಟಿಗೆಲ್ಲ. ಹಾಗಾಗಿ ನಾವು ಇದೇ ಥರ ಚಲ್ಕೊಂಡಂಗೆ ನಾವು ಇದನ್ನು ಹಂಚಿಗೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನಾನಿಲ್ಲಿ ಲಿಡ್ಡನ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿಲ್ಲ ಅಂದರೆ ಮೇಲ್ಗಡೆ ಸ್ವಲ್ಪ ಹಿಟ್ಟು ಥರ ಉಳ್ಕೊಂಡ್ಬಿಡುತ್ತೆ, ಪ್ಯಾಚಿ ಥರ ಕಾಣಿಸುತ್ತೆ. ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ನೀವಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳಿ. ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ತಿರುಗಿ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನೀವಿಲ್ಲಿ ಸ್ವಲ್ಪ ಆಯಿಲ್ನ ಸ್ಪ್ರಿಂಕಲ್ ಮಾಡ್ಕೋಬೋದು ಅದ್ರ ಮೇಲೆ. ತೆಂಗಿನಕಾಯಿ ದೋಸೆಗೆ ಏನು ಆಯಿಲ್ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಂಚಿಗೆ ಸವರ್ಕೊಂಡು ನೀವು ದೋಸೆ ಹಿಟ್ಟನ್ನು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ದೋಸೆ ಎದ್ದೇಳುತ್ತೆ. ನೋಡಿ, ಇಲ್ಲಿ ದೋಸೆ ಹಂಚಿಂದ ಬರಲ್ಲ ಅಂತ ಹಠನೇ ಮಾಡಲ್ಲ, ತಾನಾಗೆ ಅದು ಲಿಡ್ ಕ್ಲೋಸ್ ಮಾಡಿ ಲಿಡ್ ತೆಗೆದ ತಕ್ಷಣ ಆ ಥರ ಸ್ವಲ್ಪ ಎದ್ಬಿಟ್ಟಿರುತ್ತೆ. ನಾನಿಲ್ಲಿ ಶೇಂಗಾ ಚಟ್ನಿ ಜೊತೆ ನಾನಿಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಕಡಲೆಬೇಳೆ ಚಟ್ನಿ ಪುಡಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ತಿಂತಾಯಿದ್ರೆ ಮಕ್ಕಳು ಖಂಡಿತನೇ ಲಂಚ್ ಬಾಕ್ಸ್ನ ಖಾಲಿ ಮಾಡ್ಕೊಬರ್ತಾರೆ. ಒಮ್ಮೆ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.